ಮಲೆನಾಡು ಭಾಗದಲ್ಲಂತೂ ಈ ಸಲ ಅಡಿಕೆ ತುಂಬ ಕಡಿಮೆ. ಅದ್ರ ಜೊತೆಗೆ ಈ ಸಲ ಇಷ್ಟು ಮಳೆ ಆದ್ರೂ ನಮಗೆ ಕೊಳೆ ಬಂದಿಲ್ಲ ಅಂತ ಒಂದು ಸಮಾಧಾನದಲ್ಲಿದ್ವಿ. ದಿನ ತೋಟಕ್ಕೆ ಹೋಗೋದು, ಅಡಿಕೆ ಬಿದ್ದಿಲ್ಲಪ್ಪ ಈ ಸಲ ಕೊಳೆ ಬಂದಿಲ್ಲ ಅಂತ. ಬಟ್ ಕೊನೆ ಕೊಯ್ದ ಮೇಲೆ ಗೊತ್ತಾಗಿದ್ದು ಏನು ಅಂದರೆ, ನೋಡಿ ತೋರಿಸ್ತೀನಿ. ಈ ವರ್ಷ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈ ಕೊನೆ ನೋಡಿ, ಈ ಕೊನೆಯಲ್ಲಿ ಈ ಕೊಳೆ ಬಂದಿದೆ. ಬಟ್ ಕೊಳೆ ಬಂದಿರೋ ಅಡಿಕೆ ಎಲ್ಲ ಅಲ್ಲೇ ಇದೆ. ಇದು ಕೊಳೆ ಬರದೇ ಇರೋ ಅಡಿಕೆ, ಇದೆಲ್ಲ ಕೊಳೆ ಬಂದಿರೋ ಅಡಿಕೆ. ಆ ಅಡಿಕೆ ಕೆಳಗಡೆ ಬಿದ್ದಿಲ್ಲ, ಎಲ್ಲ ಅಲ್ಲೇ ಇದೆ, ಕೊನೆಯಲ್ಲೇ ಇದೆ. ಸೊ ಈ ಥರ ಪ್ರಾಬ್ಲಮ್ ಆಗಿದೆ ಈ ಸಲ. ನೋಡಿ, ಈ ಅಡಿಕೆ ಕೊಳೆ ಬಂದಿಲ್ಲ, ಬಾಕಿ ಇಡೀ ಕೊಳೆ ಬಂದಿದೆ. ಅದೇ ಥರ ಸುಮಾರು ಕೊನೆಗಳು ಅದೇ ಥರ ಆಗಿದೆ ನೋಡಿ. ಎಲ್ಲ ಇಡೀ ಕೊಳೆ ಬಂದಿದೆ. ಇದೊಂದಿಷ್ಟು ಭಾಗಕ್ಕೆ ಬಂದಿಲ್ಲ. ನಾವು ದಿನ ಸಂಜೆ ತೋಟಕ್ಕೆ ಹೋಗೋದು, ಈ ಸಲ ಕೊಳೆ ಬಂದಿಲ್ಲ ಬಿಡಪ್ಪ ನಮ್ಮದು ಅಂತ ನಾವು ಸಮಾಧಾನದಲ್ಲಿದ್ವಿ. ಬಟ್ ಕೊನೆ ಕೊಯ್ದ ಮೇಲೆ ಬಂದಿರೋ ರಿಸಲ್ಟ್ ಇದು. ಇದೇ ಥರ ಸುಮಾರು ಎಕ್ಸಾಂಪಲ್ ಇದೆ ನೋಡಿ. ಈ ಕೊನೆ ಅಂತೂ ಅರ್ಧ ಕೊನೆ ನೀಟಾಗಿದೆ, ಇನ್ನು ಅರ್ಧ ಕೊನೆ ಫುಲ್ಲು ಕೊಳೆ ಬಂದಿದೆ. ಈ ಸಲ ನಮ್ಮ ಮಲೆನಾಡು ಭಾಗದ ಅಡಿಕೆ ಬೆಳೆಗಾರರೆಲ್ಲ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ಸ್ ಇದು. ಕೊಳೆ ಬಂದಿರೋ ಅಡಿಕೆ ಕೆಳಗೆ ಬಿದ್ದಿಲ್ಲ. ನಾವು ತೋಟಕ್ಕೆ ಹೋಗೋದು, ಕೊಳೆ ಬಂದಿಲ್ಲ ಅಂತ ಖುಷಿಯಾಗೋದು. ನೋಡಿ, ಕೊನೆ ಕೊಯ್ದ ಮೇಲೆ ಈ ಥರ ಆಗಿದೆ.